ಹಾಯ್, ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸುಮಾರಾಣಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಸುಮಾರಾಣಿ ಯೂಟ್ಯೂಬ್ ಚಾನಲ್. ಇವತ್ತು ರಾಗಿ ದೋಸೆನ ಮಾಡ್ತಾ ಇದ್ದೀನಿ. ಅದಕ್ಕೆ ಕೆಂಪು ಚಟ್ನಿನ ಮಾಡ್ತಾ ಇದ್ದೀನಿ. ಫಸ್ಟು ಒಂದು ಬಾಣಲಿಗೆ ಒಂದು 2-3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿ ಹಾಕ್ಕೊಂಡಿದ್ದೀನಿ. ಇಲ್ಕ್ ಮಾಡಿಲ್ಲ, ಹಾಗೆ ಹಾಕ್ಕೊಂಡು ಒಂಚೂರು ಫ್ರೈ ಮಾಡ್ಕೊಬೇಕು. ಅದಾದಮೇಲೆ ಖಾರಕ್ಕೆ ತಕ್ಕಷ್ಟು ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಕೆಂಪಗಾಗೋವರೆಗೂ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಬೇಕು. ಅದಾದಮೇಲೆ ಟೊಮೆಟೊ ಒಂದು 3 ಟೊಮೆಟೊ ಇಲ್ಲಾಂದರೆ ಒಂದು 2 ಟೊಮೆಟೊನ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಟೊಮೆಟೊ ಒಂದು 2 ತೊಗೊಂಡ್ರೆ ಸಾಕಾಗುತ್ತೆ. ಯಾಕಂದರೆ ಹುಣಸೆಹಣ್ಣು ಕೂಡ ಹಾಕ್ಕೊತಾ ಇದ್ದೀನಿ. ಟೊಮೆಟೊ ಸ್ವಲ್ಪ ಕಾಯಿತ್ತು, ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ಉಪ್ಪನ್ನ ಇವಾಗೇ ಹಾಕ್ಕೊಂಬಿಡ್ಬೇಕು. ಮತ್ತು ಕರ್ಬೇವಿನ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ಮತ್ತು ಇಲ್ಲಿ ಒಂಚೂರು ಹುಣಸೆಹಣ್ಣು ನಾನೊಂದು ಸ್ವಲ್ಪ ಜಾಸ್ತಿ ತೊಗೊಂಬಿಟ್ಟಿದ್ದೀನಿ. ನೋಡಿಕೊಂಡು ಸ್ವಲ್ಪ ಹುಣಸೆಹಣ್ಣನ್ನ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ಟವ್ನ ಆಫ್ ಮಾಡಿಕೊಂಡು ಸ್ವಲ್ಪ ಚೆನ್ನಾಗಿ ತಣ್ಣಗಾದ್ಮೇಲೆ ರುಬ್ಕೋಬೇಕು. ಈ ಚಟ್ನಿ ಅಂತೂ ಸಖತ್ತಾಗಿತ್ತು. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ದೋಸೆ, ಇಡ್ಲಿಗಿಂತ ಬಿಸಿ ಬಿಸಿ ದೋಸೆ, ಇಡ್ಲಿಗೂ ಚೆನ್ನಾಗಿರುತ್ತೆ. ಆದರೆ ಬಿಸಿ ಬಿಸಿ ಅನ್ನಕ್ಕಂತೂ ಸಖತ್ತಾಗಿರುತ್ತೆ. ನಾನು ಇದನ್ನು ಮತ್ತೆ ಇನ್ನೂ ಒಂದ್ಸಲಿ ಮಾಡಬೇಕು ಅಂತ ಅನಿಸುತ್ತೆ. ಆ ಥರ ಟೇಸ್ಟ್ ಬಂದಿತ್ತು. ಇವಾಗ ಸ್ವಲ್ಪ ತುಂಬ ನೈಸಾಗೆ ರುಬ್ಕೊಬಾರ್ದು. ಒಂದು ಸ್ವಲ್ಪ ತರಿ ತರಿ ಇರೋಂಗೆ ರುಬ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೈಸಿಗೆ ರುಬ್ಬಿದ್ರೆ ಅಷ್ಟು ಇಷ್ಟ ಆಗೋದಿಲ್ಲ. ಸ್ವಲ್ಪ ತರಿಯಾಗಿ ರುಬ್ಕೊಂಡು ಒಂಚೂರು ಜಾರ್ ತೊಳೆದಿರೋ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಲ್ಲಿ ಒಗ್ಗರಣೆನ ಹಾಕ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಎಣ್ಣೆಗೆ ಸಾಸಿವೆ ಮತ್ತು ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಬೆಚ್ಚಗೆ ಮಾಡಿಕೊಂಡು ರುಬ್ಕೊಂಡಿರೋ ಖಾರಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು, ಚಟ್ನಿ ರೆಡಿ ಆಗುತ್ತೆ. ಸಖತ್ತಾಗಿ ಬಂದಿತ್ತು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಗೊತ್ತಿಲ್ಲ ಅಂದರೆ ಒಂದ್ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ನನಗೆ ಸಖತ್ ಇಷ್ಟ ಆಯಿತು. ಮತ್ತು ರಾಗಿ ದೋಸೆನ ಮಾಡ್ಕೊತಾ ಇದ್ದೀನಿ. ಅಕ್ಷಯಕಲ್ಪ ಆರ್ಗ್ಯಾನಿಕ್ ಅವರಿಂದ ರಾಗಿ ದೋಸೆ ಬ್ಯಾಟರ್ನ ಕಳಿಸಿದ್ರು. ಸೊ ಹಂಗಾಗಿ ನಾನು ರಾಗಿ ದೋಸೆನ ಮಾಡ್ಕೊತಾ ಇದ್ದೀನಿ. ಮನೇಲಿ ಮಾಡೋ ದೋಸೆಗೂ ಕೂಡ ಯೂಸ್ ಮಾಡ್ಬೋದು. ಇಲ್ಲಾಂದರೆ ರಾಗಿ ದೋಸೆ ಕೂಡ ಮಾಡ್ಕೊಬೋದು. ನಾನು ಯಾವತ್ತೂ ರಾಗಿ ದೋಸೆನ ಟ್ರೈ ಮಾಡಿಲ್ಲ. ಅಮ್ಮ ಕೂಡ ಮಾಡಲ್ಲ. ಇನ್ಸ್ಟೆಂಟ್ ದೋಸೆ ಅಂದರೆ ನಾವು ಇನ್ಸ್ಟೆಂಟ್ ರಾಗಿ ದೋಸೆನ ಮಾಡ್ತೀವಿ. ಹೇಗೆ ಮಾಡೋದು ಅಂದರೆ ರಾಗಿ ಹಸಿಟ್ಟಿಗೆ ಒಂದು ಸ್ವಲ್ಪ ಗೋಧಿ ಹಸಿಟ್ಟನ್ನ ಮಿಕ್ಸ್ ಮಾಡಿಕೊಂಡು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಮಾಡಿ ಮತ್ತು ದೋಸೆ ಥರ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಗೋಧಿ ಹಸಿಟ್ಟನ್ನ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಗೋಧಿ ಹಸಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ಳೋದು. ಸೊ ನೆಕ್ಸ್ಟ್ ಡೇ ಅದು ನಿನ್ನೆ ದಿನ ರಾತ್ರಿ ವಿಡಿಯೋ ಶೂಟ್ ಮಾಡಿದ್ದು ದೋಸೆನ ಮಾಡ್ಕೊಂಡಿದ್ವು. ಚಟ್ನಿ ಸಖತ್ತಾಗಿ ಬಂದಿತ್ತಲ್ವ, ಸೊ ಅದಕ್ಕೋಸ್ಕರ ಅದನ್ನು ಕೂಡ ಶೇರ್ ಮಾಡಿದ್ದೀನಿ. ನೆಕ್ಸ್ಟ್ ಡೇ ಬೆಳಗ್ಗೆ ಇವನು ಮನ್ನಾರ್‌ಗೌಡ LKG ಓದ್ತಾ ಇದ್ದಾನೆ. ಇವನಿಗೆ ಎಕ್ಸಾಮು ಬೇಗನೆ ಮುಗ್ದಿದೆ. ಮತ್ತು ಇನ್ನು ಇಬ್ರಿಗೆ ಎಕ್ಸಾಮ್ ಮುಗ್ದಿಲ್ಲ. ಅವರಿಬ್ಬರನ್ನ ರೆಡಿ ಮಾಡಿ ತಿಂಡಿ ತಿನ್ನಿಸಿ ಸ್ಕೂಲಿಗೆ ಕರ್ಕೊಂಡೋಗಿ ಬಿಟ್ಟಾದ್ಮೇಲೆ ನಾನು ಅಮ್ಮ ಮಾರ್ಕೆಟ್‌ಗೆ ಹೋಗಿದ್ವಿ. ಏಕೆಂದರೆ ಊರಿಗೆ ಹೋಗೋದಕ್ಕೆ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಸೊಪ್ಪು, ತರಕಾರಿ, ದಿನಸಿ ಐಟಮ್ ಎಲ್ಲ ಬೇಕಾಗಿತ್ತು. ಅದಕ್ಕೋಸ್ಕರ ಹೋಗಿ ಎಲ್ಲ ತೊಗೊಬಂದ್ವಿ. ನಾವು ಯೂಶಲಿ ಊರಿಗೆ ಹೋದಾಗ ಏನೇನು ಬೇಕು ಎಲ್ಲ ರಾಮನಗರದಿಂದನೇ ತೊಗೊಂಡೊರ್ಟೋಗ್ತೀವಿ. ನಮ್ಮೂರಲ್ಲಿ ಇವಾಗ ಜಾತ್ರೆ ಶುರುವಾಗಿದೆ ಮತ್ತು ಸಮ್ಮರ್ ಹಾಲಿಡೇಸ್ ಕೂಡ ಇದೆಯಲ್ವಾ, ಸೊ ಹಾಗಾಗಿ ಊರಿಗೆ ಹೋಗೋದಕ್ಕೆ ಪ್ಯಾಕ್ ಮಾಡ್ಕೊಂಡಿದ್ದೀವಿ. ನಾನು ಪ್ಯಾಕಿಂಗ್ ಎಲ್ಲ ಸ್ವಲ್ಪ ಲೇಟ್ ಮಾಡಿಬಿಡ್ತೀನಿ ಅಂತ ಅಂದ್ಬಿಟ್ಟು ಹಿಂದಿನ ದಿನವೇ ಎಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೀನಿ. ನನಗೆ, ಅಮ್ಮಗೆ, ಮಕ್ಳಿಗೆ ಏನೇನು ಬೇಕೋ ಅದನ್ನೆಲ್ಲ. ಮತ್ತು ಮನೆ ಕೂಡ ಗಲೀಜಾಗಿತ್ತು. ಇನ್ನು ಬರೋದು 15-20 ದಿವಸ ಮೇಲಾಗುತ್ತೆ. ಸೊ ಹಂಗಾಗಿ ಒಂದು ಸಲ ನೀಟಾಗಿ ಮನೆ ಕ್ಲೀನ್ ಮಾಡೋಣ ಅಂತ ಕ್ಲೀನ್ ಮಾಡ್ತಾ ಇದ್ದೀನಿ. 3 ದಿವಸಕ್ಕೆ 4 ದಿವಸಕ್ಕೆ ಗಿಡಕ್ಕೆಲ್ಲ ನೀರು ಹಾಕ್ಬೇಕಲ್ವಾ. ಅಮ್ಮ ಆಗಲಿ ನಾನಾಗಲಿ ಬಂದು ಹೋಗ್ತಾ ಇರ್ತೀವಿ. ಈಗ ಒಂದ್ಸಲ ನೀಟಾಗಿ ಕ್ಲೀನ್ ಮಾಡೋಣ ಅಂತ ಅಂದ್ಬಿಟ್ಟು ಮತ್ತು ಸುಮಾರು ಐಟಮ್ಗಳು, ಯಾಕಂದರೆ ಸುಮಾರು ದಿವಸ ಇರ್ತೀವಲ್ವ, ಸೊ ಹಂಗಾಗಿ ಒಂದು ಸ್ವಲ್ಪ ಪಾತ್ರೆಗಳು ಕೂಡ ಬೇಕಾಗಿತ್ತು. ಎಲ್ಲನೂ ಇಟ್ಕೊಂಡಿದ್ದೀವಿ. ಮತ್ತು ಇನ್ನು ಬಾಲ್ಕನಿಲಿ ಗಿಡ ಎಲ್ಲ ಈ ಕಡೆ ಸೈಡಿಗೆ ಇಟ್ಬಿಟ್ಟಿದ್ದೀನಿ. ಏಕೆಂದರೆ ಬಿಸಿಲು ಸಿಕ್ಕಾಪಟ್ಟೆ ಇರೋದ್ರಿಂದ ಮತ್ತು ನಾವು ಕೂಡ ಇರಲ್ಲ. ಡೈಲಿ ನೀರು ಹಾಕೋದಕ್ಕಾಗಲ್ವಲ್ಲ, ಸೊ ಹಂಗಾಗಿ ಈ ಕಡೆ ಸೈಡಿಗೆ ಇಟ್ಕೊಂಡಿದ್ದೀನಿ. ಸೈಡಿಗೆ ಇಟ್ಕೊಂಡ್ರೆ ಬಿಸಿಲು ಜಾಸ್ತಿ ಬೀಳೋದಿಲ್ಲ, ಗಿಡ ಕೂಡ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ನೀರು ಕೂಡ ಜಾಸ್ತಿ ಬೇಕಾಗಲ್ಲ ಅಂತಂದ್ಬಿಟ್ಟು ನಾನು ಯಾವಾಗಲೂ ಊರಿಗೆ ಅಂದರೆ ಸಮ್ಮರ್ ಹಾಲಿಡೇಸಲ್ಲಿ ಊರಿಗೆ ಹೋದಾಗ ಈ ಥರ ಗಿಡ ಎಲ್ಲ ಒಂದು ಕಡೆ ಇಟ್ಬಿಡ್ತೀನಿ. ಸುಮಾರು ಸ್ವಲ್ಪ ಗಿಡಗಳೆಲ್ಲ ದೊಡ್ಡ ದೊಡ್ಡ ಗಿಡ ಇರೋದ್ರಿಂದ ಡೈಲಿ ನೀರೇ ಹಾಕಬೇಕಾಗತ್ತೆ. ಒಬ್ಬರು ಆಂಟಿಗೆ ಹೇಳಿದ್ದೀವಿ ನೀರು ಹಾಕ್ಕೊಳ್ಳೋದಕ್ಕೆ. ಮತ್ತು ನಾವು ಕೂಡ ಮಧ್ಯ ಬಂದು ಹೋಗ್ತಾನೆ ಇರ್ತೀವಿ. ಮತ್ತು ಸಿಲಿಂಡ್ರು ಲಾಸ್ಟ್ ಟೈಮ್ ನಮ್ಮ ಸಿಲಿಂಡ್ರು ಒಬ್ಬರು ಯಾರೋ ಕೆಳಗಡೆ ಎತ್ಕೊಂಡ್ಬಿಟ್ಟಿದ್ರು. ಸೊ ಹಂಗಾಗಿ ಅಮ್ಮ ಕೆಳಗಡೆ ಇಡೋದು ಬೇಡ ಅಂತಂದ್ಬಿಟ್ಟು ಒಳಗಡೆ ತೊಗೊಬಂದು ಇಟ್ಟಿದ್ದಾರೆ.
ಮನೆ ಕೂಡನು ಕ್ಲೀನ್ ಮಾಡಿದೆ, ಒಳಗಡೆ ಕೂಡನು ಎಲ್ಲ ಕ್ಲೀನ್ ಮಾಡಿದೆ. ನಂದಿನಿ ಬಾರ್‌ಗೆ ಹೋಗ್ಬಿಟ್ಟು ನಂದಿನಿ ಬೆಣ್ಣೆನ ತಗೊಬಂದಿದ್ದೀನಿ. ಯೂಶುವಲಿ ನಮ್ಮನೇಲಿ ಮೊದಲು ರೆಡಿ ತುಪ್ಪನ ಯೂಸ್ ಮಾಡ್ತಾ ಇದ್ವಿ. ಇವಾಗ ನಂದಿನಿ ಬೆಣ್ಣೆನ ತಗೊಬಂದ್ಬಿಟ್ಟು ತುಪ್ಪ ಕಾಯಿಸ್ಕೊಂತೀವಿ. ನಾರ್ಮಲ್ ತುಪ್ಪಗಿನ್ನ ಈ ತುಪ್ಪ ಚೆನ್ನಾಗಿರುತ್ತೆ. ನಮಗೂ ಮೊದಲು ಏನೂ ಗೊತ್ತಿರಲಿಲ್ಲ. ನಮ್ಮ ಪಕ್ಕದ ಮನೆ ಆಂಟಿ ಈ ಥರ ಬೆಣ್ಣೆ ತಗೊಬಂದ್ಬಿಟ್ಟು ತುಪ್ಪ ಮಾಡ್ಕೊಂತಾರೆ. ನಾನು ಅದೇ ರೀತಿ ಮಾಡೋಣ ಅಂತ ಅಂದ್ಬಿಟ್ಟು ಈಗೊಂದು 2, 3 ಸಲದಿಂದ ಈ ಥರ ಮಾಡ್ಕೊತಾ ಇದ್ದೀನಿ. ಬೆಣ್ಣೆ ಅಂತೂ ನೋಡೋದಕ್ಕೇನೆ ಚೆನ್ನಾಗಿ ಕಾಣಿಸ್ತಿದೆ. ಗ್ಯಾಸ್‌ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ. 500 ಗ್ರಾಮ್ ನಂದಿನಿ ಬೆಣ್ಣೆನ ತಗೊಂಡಿದ್ದೀನಿ. ಬೆಣ್ಣೆ ಕರಗೋದಕ್ಕಿಂತ ಮುಂಚೆಗೇನೆ ಇದನ್ನೆಲ್ಲ ಹಾಕೊಂತಾ ಇದ್ದೀನಿ. ಒಂದು 3, 4 ಎಲೆ ಕರಿಬೇವಿನ ಸೊಪ್ಪು, ಒಂದು 3 ರಿಂದ 4 ಲವಂಗ, ಮತ್ತೆ 2 ಏಲಕ್ಕಿನ ಸ್ವಲ್ಪ ಕುಟ್ಟಿ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಒಂದೇ ಒಂಚೂರು ಉಪ್ಪು, ಒಂದು 2, 3 ಪೀಸಷ್ಟು ಉಪ್ಪು, ಮತ್ತೆ ಒಂದು 3 ರಿಂದ 4 ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು 1/4 ಟೇಬಲ್ ಸ್ಪೂನಷ್ಟು ಇಂಗು ಪುಡಿನ ಹಾಕ್ಕೊಂತಾ ಇದ್ದೀನಿ. ಬೇಕಿದ್ರೆ ಒಂದ್ ಚಿಟಿಕೆಯಷ್ಟು ಅರಿಶಿನ ಕೂಡನು ಹಾಕೊಂಬೋದು. ಬೆಣ್ಣೆ ಕರಗೋದಕ್ಕಿಂತ ಮುಂಚೆಗೇನೆ ಇದನ್ನೆಲ್ಲ ಹಾಕ್ಕೊಬೇಕು. ಮತ್ತೆ ಗ್ಯಾಸ್‌ನ ಯಾವಾಗಲೂ ಲೋ ಫ್ಲೇಮಲ್ಲಿ ಇಟ್ಕೊಂಡು ತಿರುಗಿಸ್ಕೊಂತಾನೆ ಇರಬೇಕು. ಬೆಣ್ಣೆ ನೋಡ್ಕೊಂಡಿಲ್ಲ ಅಂದ್ರೆ ಒಂದು ಸೆಕೆಂಡ್‌ಗೆ ಸೀದೋಗ್ಬಿಡುತ್ತೆ, ತಳ ಹಿಡ್ಕೊಂಡ್ಬಿಡುತ್ತೆ. ತಿರುಗಿಸ್ಕೊಂತಾನೆ ಇರಬೇಕು. ನಾನು ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಮಾಡ್ಕೊಂಡಿದ್ದೀನಿ. ತುಂಬ ಟೈಮ್ ಏನ್ ತಗೊಳೋದಿಲ್ಲ, ಬೇಗನೆ ಆಗೋಗ್ಬಿಡುತ್ತೆ. ಯೂಶುವಲಿ ನನ್ಗಿದು ಮೆಥಡ್ ಗೊತ್ತಿರ್ಲಿಲ್ಲ. ನಾವು ಯೂಶುವಲಿ ನಂದಿನಿ ತುಪ್ಪನ ತಗೊಂಬರ್ತಾ ಇದ್ವಿ. ಅದು ಸ್ಮೆಲ್ ಏನು ಅಷ್ಟು ಇಷ್ಟ ಆಗ್ತಾ ಇರ್ಲಿಲ್ಲ. ನಾವು ಸಾಂಬಾರ್‌ಗೆ, ಒಗ್ಗರಣೆಗೆ ಇಲ್ಲಾಂದ್ರೆ ಪಲಾವ್ ಎಲ್ಲ ಮಾಡಿದ್ರೆ ಡೈರೆಕ್ಟಾಗಿ ಅಡುಗೆ ಮಾಡ್ಬೇಕಾದ್ರೇನೆ ಯೂಸ್ ಮಾಡ್ಕೊಂತಾ ಇದ್ವಿ. ಡೈರೆಕ್ಟ್ ತಿನ್ನೋದಿಕ್ಕೆ ಹಾಕೊಂತಾ ಇರ್ಲಿಲ್ಲ. ಅದೊಂಥರ ಸ್ಮೆಲ್ಲು ನನಗೇನು ಅಷ್ಟು ಫ್ರೆಶ್ ಅನ್ಸಲ್ಲ, ಇಷ್ಟ ಆಗೋದಿಲ್ಲ. ಅದಕ್ಕೋಸ್ಕರ ತಿಂತಾ ಇರ್ಲಿಲ್ಲ. ನಮ್ಮ ಆಂಟಿ ಒಬ್ರಿಗೆ ನಾನೇ ಬೆಣ್ಣೆನ ತಗೊಂಬರ್ತಾ ಇದ್ದೆ. ಅವ್ರು ಹೇಳಿದ್ರು ಈ ಥರ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಸೊ ಹಂಗಾಗಿ ನಾನು ಕೂಡನು ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಒಂದ್ಸಲ ಮಾಡ್ಕೊಂಡಿದ್ದೆ. ತುಂಬಾ ಚೆನ್ನಾಗಾಗಿತ್ತು. ಈಗ ಆಲ್ಮೋಸ್ಟು 3, 4 ಟೈಮ್ಸಿಂದ ಈ ಥರ ಮಾಡ್ಕೊಂತಾ ಇದೀವಿ. ನಮ್ಮನೇಲಿ ಏನ್ ಗೊತ್ತಾ, ಮಕ್ಳುಗಳೆಲ್ಲ ತುಪ್ಪ ಅಂದ್ರೆ ಖಾರದ ಪುಡಿ ಅನ್ನ ಇಷ್ಟಪಡ್ತಾರಲ್ವಾ, ಅದಕ್ಕೆ ತುಪ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ. ತುಪ್ಪ ಹಾಕಿಲ್ಲ ಅಂದ್ರೆ ಖಾರದ ಪುಡಿಯನ್ನ ತಿನ್ನೋದಿಕ್ಕಾಗಲ್ಲ. ಸೊ ಹಂಗಾಗಿ ನಮ್ಮ ಹುಡುಗ್ರಂತೂ ಯಾವಾಗ್ಲೂ ಅಷ್ಟೇ ಖಾರದ ಪುಡಿಯನ್ನ ಕೇಳ್ತಾರೆ. ಹಂಗಾಗಿ ತುಪ್ಪನ ಈ ಥರ ಮಾಡಿಟ್ಕೊಂತೀನಿ. ಈ ತುಪ್ಪ ಹಾಕೊಂಡ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ನಮ್ಮನೇಲಿ ತುಪ್ಪ ಜಾಸ್ತಿ ಬಳಸೋದಿಲ್ಲ. ಏಕಂದ್ರೆ ತುಪ್ಪ ಜಾಸ್ತಿ ಹಾಕ್ಬಿಟ್ರೆ ಊಟದ ರುಚಿನೇ ಇರೋದಿಲ್ಲ. ಉಪ್ಪು, ಖಾರ, ಹುಳಿ ಏನು ಟೇಸ್ಟ್ ಅಷ್ಟು ಗೊತ್ತೇ ಆಗೋದಿಲ್ಲ. ಹಂಗಾಗಿ ನಾವು ತುಪ್ಪ ತುಂಬಾ ಕಡಿಮೆ ಅಂದ್ರೆ ಕಡಿಮೆ ಯೂಸ್ ಮಾಡ್ತೀವಿ. ಸ್ವೀಟ್ ಎಲ್ಲ ಏನಾದ್ರು ಮಾಡೋದಿದ್ರೆ ತುಪ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಆ ಟೈಮಲ್ಲಿ ಮಾತ್ರ ತುಪ್ಪ ಹಾಕೊಂತೀವಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಚೆನ್ನಾಗಿ ಕುದಿಸ್ಕೊಬೇಕು. ಮತ್ತೆ ಅಲ್ಲಲ್ಲೇ ತಿರುಗಿಸ್ಕೊಂತಾ ಇರಬೇಕು. ಲಾಸ್ಟಲ್ಲಿ ಈ ಥರ ಚೆನ್ನಾಗಿ ನೊರೆ ಬರುತ್ತೆ. ಆ ಟೈಮಲ್ಲಿ ಸ್ಟವ್‌ನ ಆಫ್ ಮಾಡ್ಕೊಂಬಿಡ್ಬೇಕು. ಸ್ಟವ್‌ನ ಆಫ್ ಮಾಡ್ಕೊಂಡು ಹಿಂದೆನೇ ಬಸ್ಕೊಂಬಿಡ್ಬೇಕು. ಅಂದರೆ ಒಂದು ಜಾಲರಿಲಿ ತುಪ್ಪನ ಸಪ್ರೇಟ್ ಮಾಡಿ ಇಟ್ಕೊಂಬಿಡ್ಬೇಕು. ಬಾಣಲಿಲೇ ಬಿಟ್ಟರೆ ಏನಾಗುತ್ತೆ ಅಂದರೆ ಬಾಣಲಿ ಚೆನ್ನಾಗಿ ಕಾದಿರುತ್ತಲ್ವಾ, ತುಪ್ಪ ಬೇಗನೆ ಒಂದು ಸೆಕೆಂಡ್‌ಗೆಲ್ಲ ಸೀದೋಗ್ಬಿಡುತ್ತೆ. ಬೇಗನೆ ಹಾಳಾಗ್ಬಿಡುತ್ತೆ. ನಾನಿವಾಗ ಒಂದು ಬಟ್ಲಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಇನ್ನು ನಾನು ತುಪ್ಪ ಕಾಯಿಸಿ ಸ್ನಾನ ಮಾಡ್ಕೊಂಡು ಬರೋಷ್ಟರಲ್ಲಿ ಲೇಟ್ ಆಗಿತ್ತು. ಅಮ್ಮ ಫುಲ್ಲು ಲಗೇಜ್ ಇಟ್ಕೊಂಡ್ಬಿಟ್ಟಿದ್ದಾರೆ ಕಾರಿಗೆ. ಎಮರ್ಜೆನ್ಸಿಗಿರ್ಲಿ ಅಂತ ಅಂದ್ಬಿಟ್ಟು ಮಿಕ್ಸಿ, ಕರೆಂಟ್ ಸ್ಟವ್ ಕೂಡನು ಇಟ್ಕೊಂಡಿದ್ದಾರೆ. ನಾನು ವಿಡಿಯೋ ಶೂಟಿಗೆ ಏನೇನು ಬೇಕೋ ಅದು ಕೂಡನು ಎತ್ಕೊಂಡಿದ್ದೀನಿ. ಮಕ್ಕಳು ಸ್ಕೂಲಿಂದ ಬಂದಿದ್ರು. ಅಡುಗೆ ಮಾಡಿ ಊಟ ಮಾಡಿಕೊಂಡು ಹೊರಡೋಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಅಡುಗೆ ಏನೂ ಮಾಡಿಲ್ಲ. ಬಿಸಿ ಅನ್ನ ಮಾಡಿಕೊಂಡು ಉಪ್ಪು, ಖಾರದ ಪುಡಿ, ತುಪ್ಪ ಹಾಕೊಂಡು ತಿಂದ್ವಿ ಎಲ್ಲಾರುನುವೆ. ಬೆಳಿಗ್ಗೆ ಬೇಗನೆ ಎದ್ದು ಎಲ್ಲ ಕೆಲಸನೂ ಮುಗಿಸ್ಕೊಂಡ್ವಿ. ಯಾಕಂದರೆ ಊರಿಗೆ ಹೋಗೋಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಕಾರ್ ಫುಲ್ಲು ಲಗೇಜೇ ಆಗಿಬಿಟ್ಟಿದೆ. ಊರಿಗೆ ಬಂದು ಎಲ್ಲ ಪಾತ್ರೆ ಸಾಮಾನೆಲ್ಲ ಇಳಿಸ್ಕೊಂಡಾದ್ಮೇಲೆ ಮತ್ತೆ ಎದುರುಗಡೆ ಮನೆ ಇದೆಯಲ್ವಾ, ಅಲ್ಲಿ ಒಂದು ರೂಮ್ ಇದೆ. ಆ ರೂಮ್‌ನ ಬಾಡಿಗೆ ತಗೊಂಡಿದ್ದೀವಿ. ಏಕಂದ್ರೆ ಬಿಸಿಲು ಜಾಸ್ತಿ ಇರೋದ್ರಿಂದ ನಮ್ಮ ಶೀಟ್ ಮನೇಲಿ ಇರೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಮಧ್ಯಾಹ್ನ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದಕ್ಕೆ, ಇರೋದಕ್ಕೆ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಎದುರುಗಡೆ ರೂಮ್‌ನ ತಗೊಂಡಿದ್ದೀವಿ. ಮತ್ತೆ ನಮ್ಮದು ಒಂದು ದಿವಾನ್ ಕಾಟ್ ಇತ್ತು. ಅದನ್ನ ನಮ್ಮ ಬಾಡಿಗೆ ಮನೆಯಲ್ಲೇ ಇಟ್ಟಿದ್ವಿ. ಅದನ್ನ ಎತ್ಕೊಂಡು ಕ್ಲೀನ್ ಮಾಡಿ ಹಾಕೊಂತಾ ಇದ್ದೀವಿ. ಯಾಕಂದ್ರೆ ನೆಲದ ಮೇಲೆ ಬಂದ ತಕ್ಷಣ ಡೈರೆಕ್ಟಾಗಿ ಕೆಳಗಡೆ ಕುತ್ಕೊಂಡು ಎದ್ದೇಳೋಕ್ಕೆ ಹಿಂಸೆ ಆಗುತ್ತೆ ಅಂತ ಅಂದ್ಬಿಟ್ಟು ಒಂದು ದಿವಾನ ಹಾಕ್ಕೊಂಡ್ವಿ. ಆಂಟಿಗೆ ಮೊದಲೇ ಫೋನ್ ಮಾಡಿ ರೂಮ್ ಬೇಕು ಅಂತ ಹೇಳಿದ್ದಕ್ಕೆ ಆಯ್ತು ಬನ್ನಿ ಅಂತ ಹೇಳಿದ್ರು. ಅಂದ್ರೆ ಬಾಡಿಗೆಗೇನು ಬೇಡ ಹಂಗೆ ಇರಿ ಅಂತ ಹೇಳಿದ್ರು. ನಾವು ಹಂಗೆ ಇದ್ರೆ ಅಷ್ಟು ಕಂಫರ್ಟಬಲ್ ಆಗಿರಲ್ಲ ಅಂತ ಅಂದ್ಬಿಟ್ಟು ಬಾಡಿಗೆಗೆ ಅಂತ ಮಾಡ್ಕೊಂಡ್ವಿ. ಆ ರೂಮಲ್ಲಿ ಆಂಟಿ ಅಕ್ಕಿ, ರಾಗಿನೆಲ್ಲ ಇಟ್ಕೊಂಡಿದ್ರು. ನಾನು ಬಂದು ಅಮ್ಮ ಹೆಲ್ಪ್ ಮಾಡ್ತೀನಿ ಎಲ್ಲ ತಗೊಳೋದಿಕ್ಕೆ ಅಂತ ಹೇಳಿದ್ರು. ನಾವು ಬರೋಷ್ಟರಲ್ಲಿ ಅವರೇನೆ ಎಲ್ಲ ಎತ್ಕೊಂಡು ಕ್ಲೀನ್ ಕೂಡನು ಮಾಡಿ ಕೊಟ್ಟಿದ್ದಾರೆ. ಮತ್ತೆ ನಾವು ಒಂದು ದಿವಾನ್ ಕಾಟ್‌ನ ಹಾಕೊಂತಾ ಇದೀವಿ. ಸ್ವಲ್ಪ ಗಲೀಜಾಗ್ಬಿಟ್ಟಿತ್ತು ಅಂತ ಅಂದ್ಬಿಟ್ಟು ಕ್ಲೀನಾಗಿ ವಾಶ್ ಮಾಡಿ ಒಣಗಾದ್ಮೇಲೆ ಒಳಗಡೆ ಇಟ್ಕೊಂತಾ ಇದೀವಿ. ಮತ್ತೆ ನಮ್ಮನೇಲಿ ಚಿಕ್ಕ ಚಿಕ್ಕದು ಹಾಸಿಗೆಗಳೆಲ್ಲ ಇತ್ತು. ಅದು ಕೂಡನು ಹಾಕೊಂಡಿದೀವಿ. ಒಂದು ಕಾಟ್ ಮೇಲೆ ಹಾಕೊಂಡಿದೀವಿ. ಇನ್ನೊಂದ್ 2 ಕೆಳಗಡೆ ಇಟ್ಕೊಂಡಿದೀವಿ ಎಮರ್ಜೆನ್ಸಿಗೆ ಇರ್ಲಿ ಅಂತ ಅಂದ್ಬಿಟ್ಟು.
ಹಾಸಿಗೆ ಎಲ್ಲ ತಗೊಬಂದು ಇಡ್ತಾ ಇದ್ದಾರೆ. ನಮ್ಮಮ್ಮ ಅಂತೂ ಸಖತ್ ಎನರ್ಜಿ ಅವ್ರಿಗೆ. ರಾಮನಗರದಲ್ಲೂ ಮಾಡ್ತಾರೆ, ಇಲ್ಲೂ ಬಂದು ಮಾಡ್ತಾರೆ. ನನ್ನ ಕೈಲಿ 2 ಕಡೆ ಮಾಡೋದಿಕ್ಕಾಗೋದಿಲ್ಲ. ಎಲ್ಲಾದ್ರೂ ಒಂದ್ ಕಡೆ ಮಾಡ್ತೀನಿ ಅಷ್ಟೇ. ಬೇಗ ಟಯರ್ಡ್ ಆಗ್ಬಿಡ್ತೀನಿ. ಹಾಸಿಗೆ ಎಲ್ಲ ತಂದಿಟ್ಟಿದ್ರಲ್ವಾ, ಅದಕ್ಕೆ ಬೆಡ್‌ಶೀಟ್‌ನೆಲ್ಲ ಹಾಕಿ ಇಡ್ತಾ ಇದ್ದೀನಿ. ಇನ್ನು ಮನೆ ಏನು ಕ್ಲೀನ್ ಮಾಡಂಗಿಲ್ಲ. ಪಾಪ ನಾವು ಬಂದ್ರೆ ಮತ್ತೆ ಎಲ್ಲ ಮನೆ ಕ್ಲೀನ್ ಮಾಡ್ಕೊಂಡು ನಿಂತ್ಕೋತೀವಿ ಅಂತ ಅಂದ್ಬಿಟ್ಟು ಅಜ್ಜಿನೇ ಎಲ್ಲ ಪಾಪ ಕ್ಲೀನ್ ಮಾಡ್ಬಿಟ್ಟಿದ್ದಾರೆ. ಅಂದ್ರೆ ಅಕ್ಕಪಕ್ಕ ಮನೆಯವರು ಕ್ಲೀನ್ ಮಾಡ್ತಿರ್ತಾರಲ್ವಾ, ಅವ್ರಿಗೂ ಆಸೆ ಆಗ್ಬಿಡುತ್ತೆ ಮಾಡ್ಬೇಕು ಅಂತ. ಹಂಗಾಗಿ ಎಲ್ಲ ಕ್ಲೀನ್ ಮಾಡ್ಬಿಟ್ಟಿದ್ದಾರೆ. ಮತ್ತೆ ನಮ್ಮನೇಲಿ ಫಿಲ್ಟರ್ ಇಲ್ಲ. ಸೊ ನೀರ್ನೆಲ್ಲ ಅಂದ್ರೆ ಕ್ಯಾನ್‌ಗಳು ಒಂದು 3, 4 ಕ್ಯಾನ್ ಒಂದೇ ಸಲಿ ತುಂಬಿಸ್ಕೊಬಂದು ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಂದು 4, 5 ಕ್ಯಾನ್ ತಗೊಂಡು ಹೋಗ್ತಾ ಇದ್ದೀನಿ. ಫಿಲ್ಟರ್ ನೀರು ಹಿಡ್ಕೊಂಬರೋದಿಕ್ಕೆ ಅಂತ ಅಂದ್ಬಿಟ್ಟು. ಅಮ್ಮ ಕೂಡನು ಬಂದಿದ್ರು. ಅವರೇ ಎಲ್ಲ ನೀರ್ನೆಲ್ಲ ತುಂಬಿಸ್ಕೊಂಡು ಕಾರ್ ಒಳಗಡೆ ಇಡ್ತಿದ್ದಾರೆ. ಇನ್ನು ನೀರೆಲ್ಲ ತುಂಬಿಸ್ಕೊ ಬಂದಾದ್ಮೇಲೆ ಮನೆ ಕ್ಲೀನ್ ಮಾಡೋಣ ಅಂತ ಅನ್ಕೊಂಡೆ. ಈ ಸಲ ಅಜ್ಜಿನೇ ಫುಲ್ಲು ನೀಟಾಗಿ ಕ್ಲೀನ್ ಮಾಡ್ಬಿಟ್ಟಿದ್ದಾರೆ. ಯಾಕಂದ್ರೆ ನಾವು ಅಲ್ಲೂ ಮಾಡ್ಬಿಟ್ಟು ಬಂದು ಮತ್ತೆ ಇಲ್ಲೂ ಮಾಡ್ತೀವಿ ಸಾಕಾಗುತ್ತೆ ಅಂತ ಅಂದ್ಬಿಟ್ಟು ಅವರೇನೆ ಕ್ಲೀನ್ ಮಾಡಿದ್ದಾರೆ. ಅಕ್ಕಪಕ್ಕ ಮನೆಯವರೆಲ್ಲ ಮನೆ ಹಬ್ಬ ಟೈಮಲ್ಲಿ ಕ್ಲೀನ್ ಮಾಡ್ಕೊಂತಾ ಇರ್ತಾರಲ್ವಾ, ಸೊ ಹಂಗಾಗಿ ಅವ್ರಿಗೂ ಇಷ್ಟ ಆಗ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಬಿಟ್ಟಿದ್ದಾರೆ. ಕಿಟಕಿ ಒಂದ್ ಸ್ವಲ್ಪ ಗಲೀಜಿತ್ತು ಅಂದ್ಬಿಟ್ಟು ಕ್ಲೀನ್ ಮಾಡ್ಕೊಂತಿದ್ದೀನಿ. ಯಾಕಂದ್ರೆ ಅಲ್ಲೇ ಮಲ್ಕೊಂತೀವಲ್ವಾ, ಡಸ್ಟ್ ಇರುತ್ತೆ ಅಂದ್ಬಿಟ್ಟು ಕ್ಲೀನ್ ಮಾಡ್ತಾ ಇದ್ದೀನಿ. ಕ್ಲೀನ್ ಎಲ್ಲ ಮಾಡಾದ್ಮೇಲೆ ಬೆಡ್‌ಶೀಟ್‌ನೆಲ್ಲ ಹಾಸ್ಕೊಂಡೆ. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.